ಬೆಳಗಾವಿಯಿಂದ, ಮೂಡಲಗಿಯಿಂದ, ಗೋಕಾಕದಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗೋಕಾಕ್ DSP ಅವರಿಗೆ ಹಾಗೂ ಮೂಡಲಗಿ ಸಿಪಿಐ ಸಾಹೇಬರಿಗೆ ಮತ್ತು ರಾಯಬಾಗ್ CPI ಅವರಿಗೆ ವಿನಂತಿಸಿಕೊಳ್ಳುವುದೇನೆಂದ್ರೆ, ಕಳೆದ 4 ದಿನ ಆಯ್ತು ಯಾದವಾಡ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣ ಅರೆಸ್ಟ್ ಮಾಡಬೇಕು. 4 ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ. ಯಾಕಂದ್ರೆ ಅವ್ರ ರಾಜಕಾರಣಿ ಅದಾನಂತ ಏನ್ ಮಾಡೋರು ಅನ್ನೋದು ಅನುಮಾನ ಬರ್ತೈತಿ. ಯಾಕಂದ್ರ ಆ ಹುಡುಗನ ಮೇಲೆ ಹಲ್ಲೆ ಆಗಿದೆ. ಆ ಹುಡುಗ ಏನಾದ್ರ ನೀವು ನ್ಯಾಯ ಕೊಡಿಸ್ಬೇಕಂದ್ರ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು. ಮತ್ತು ರಾಯಬಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು. ಇನ್ನೊಂದು, ಈ ಕಿಡಿಗೇಡಿಗಳಿಗೆ ಏನ್ ಹೇಳ್ತೀನಿ ಅಂದ್ರ, ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ, ಅರಿವಿ ಹಾಕೋದು, ಫೋನ್ಯಾಗ ಮಾತಾಡೋದು, ಊಟ ಮಾಡೋದು, ಚಹಾ ಕುಡಿದು, ಇದನ್ನೆಲ್ಲ ಹಕ್ಕುಗಳನ್ನ ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತೆ ನಾನು ಬೆಳಗಾವಿ CO ಅವರಿಗೆ ವಿನಂತಿ ಮಾಡ್ಕೋತೀನಿ, ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು. ಯಾಕಂದ್ರ ಇವು ಅಕ್ರಮ ಚಟುವಟಿಕೆಗಳು, ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಲ್ಲೆ ಮಾಡೋದಂದ್ರ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತಿ. ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ನೋಡ್ರಿ, ನಮಗ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ, ಬಹಳ ನಂಬಿಕೆ ಇದೆ. ಇವತ್ತು ಪೊಲೀಸ್ ಇಲಾಖೆ ಇರದೇ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ. ಆದ್ರೆ ನಾವು ಕುಲಗಡ್ ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶಪೂರ್ವಕವಾಗಿ ಆತನನ್ನ ಬಚ್ಚಿ ಇಟ್ಟು ಅವನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ. ನಮಗ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ. ನೋಡ್ರಿ, ರಾಜಕೀಯ ಒತ್ತಡ ಇರ್ಲಿ, ಏನೇ ಇರ್ಲಿ, ತಪ್ಪು ಮಾಡಿದಾನಂದ್ರ ಯಾರೇ ಇರ್ಲಿ, ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು, ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ನಮ್ಮ ಜೊತೆ ಕಾನೂನು ಇದೆ. ಈಗ ಏನಾದ್ರು ಬಂಧನ ಮಾಡದೆ ಹೋದ್ರೆ ನಾವು ಮುಂದಿನ ದಿನಮಾನದಾಗ ನಮ್ಮ ದಲಿತ ಪರ ಸಂಘಟನೆಯಿಂದ ಬೆಳಗಾವಿ ಚಲೋ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.